ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಇವತ್ತಿನ ಇನ್ನೊಂದು ವಿಡಿಯೋಗೆ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಅಂಡ್ ನೀವು ಆಲ್ರೆಡಿ ತಮ್ಮನೆಲ್ಲ ನೋಡ್ಕೊಂಡ್ ಬಂದಿರಾ ನಾನು ಯಾವ ವಿಚಾರವಾಗಿ ಇವತ್ತು ಮಾತಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಎಸ್, ಈ ತರ ವಿಡಿಯೋ ನಾನು ಅಷ್ಟಾಗಿ ಮಾಡಿಲ್ಲ. ಸೊ ಅದಕ್ಕೂ ಮುಂಚೆ ನೀವೇನಾದ್ರು ಹೊಸಬರಾಗಿದ್ರೆ ವೆಲ್ಕಮ್. ನನ್ನ ಹೆಸರು ರಂಜಿತಾ ಪ್ರಕಾಶ್. ನಾನಿರೋದು ಬ್ಯಾಂಗ್ಳೂರಲ್ಲಿ. ಸೊ ಕಾಂಟೆಂಟ್ ಕ್ರಿಯೇಟರ್, ಮ್ಯಾನಿಫೆಸ್ಟೇಷನ್ ಕೋಚ್ ಕೂಡ. ನನ್ನ ಮೇಲ್ ಐಡಿ ಅವೈಲಬಲ್ ಇರುತ್ತೆ. ನಿಮ್ಗೆ ಏನಾದ್ರು ನನ್ನ ಜೊತೆ 1-to-1 ಸೆಷನ್ಸ್ ಎಲ್ಲ ಬುಕ್ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಇದ್ದಲ್ಲಿ ಮೇಲ್ ಐಡಿ ಇರುತ್ತೆ, ತಗೊಂಡು ಮೇಲ್ ಮಾಡ್ಬೋದು. ಅಂಡ್ ಆಲ್ರೆಡಿ ನಂಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಖುಷಿ ಆಗುತ್ತೆ ನಿಮ್ಮ ಕಾಮೆಂಟ್ಸ್ ಎಲ್ಲ ನೋಡ್ಬೇಕಾದ್ರೆ. ಥ್ಯಾಂಕ್ ಯು ಅದಕ್ಕೆ. ಬಿಕಾಸ್ ತುಂಬಾ ಟೈಮ್ ತಗೊಂಡು ಎಫರ್ಟ್ ತಗೊಂಡು ಅದನ್ನೆಲ್ಲ ಟೈಪ್ ಮಾಡೋದು, ಐ ಥಿಂಕ್ ಎಲ್ರಿಗೂ ಐ ಹೈಲಿ ಅಪ್ರಿಶಿಯೇಟ್ ಯು ಗೈಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ತಮ್ನೇಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮೊದಲಿಗೆ ಕೆಲವೊಂದು ವಿಚಾರನ ಹೇಳ್ಬಿಡ್ತೀನಿ. ಇದು ನನ್ನ ಓನ್ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಜೊತೆಗೆ ನಿಮ್ಗೇನಾದ್ರು ದೇವರಲ್ಲಿ ಇಂಟ್ರೆಸ್ಟ್ ಇದ್ದಲ್ಲಿ ಅಂಡ್ ಅಥವಾ ಯಾವುದೋ ಒಂದು ಪವರ್ ಇದೆ, ನಮ್ಗೆ ಕಾಣಿಸ್ತಾ ಇದ್ರು ಅದು ಕೆಲಸ ಮಾಡ್ತದೆ ಅಂತ ನಂಬಿಕೆ ಇದ್ದಲ್ಲಿ ಮಾತ್ರ ವಿಡಿಯೋಸ್ನ ನೋಡಿ. ನಿಮ್ಗೇನಾದ್ರು ದೇವ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ಇದೆಲ್ಲ ಸುಮ್ನೆ ಹಂಗೆ ಕೋಇನ್ಸಿಡೆನ್ಸ್ ಹಂಗೆ ಆಗಿರ್ಬೋದು, ಆ ಥರದ್ದೆಲ್ಲ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡ್ಬೋದು ಅಂತ ರಿಕ್ವೆಸ್ಟ್ ಮಾಡ್ಕೊಂತೀನಿ. ಓಕೆನಾ? ಸೊ ಶುರು ಮಾಡೋಣ ಗೈಸ್. ಎಲ್ರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ನಾನು ಇದನ್ನ ಯಾವತ್ತೂ ಅಷ್ಟು ಸೀರಿಯಸ್ ಆಗಿ ತಗೊಂಡು ಯಾವತ್ತೂ ಮಾಡಿಲ್ಲ. ಬಟ್ ಮನ್ಸಾರೆ ಗ್ರಾಟಿಟ್ಯೂಡ್ ಹೇಳ್ಕೊಂತಿದ್ದೆ. ನಾನು ಹುಟ್ಟದಾಗಿಂದ ನನ್ಗೆ ಈ ಮೂಮೆಂಟ್ ವರ್ಗು ಯಾವೆಲ್ಲ ವಿಚಾರಗಳನ್ನ ಗುರುಗಳ ಸ್ಥಾನದಲ್ಲಿ ನಿಂತ್ಕೊಂಡು ವ್ಯಕ್ತಿಗಳು ಯಾರೆಲ್ಲ ಹೇಳ್ಕೊಟ್ಟಿದಾರೋ ಅವರೆಲ್ರಿಗೂ ಗುರು ಪೌರ್ಣಮಿಯ ಶುಭಾಶಯಗಳು. ಅಂಡ್ ಯಾವತ್ತಿಂದ ನಾನು ಹೇಳಿರ್ಲಿಲ್ಲ, ಬಟ್ ಇವತ್ತು ನನ್ಗೆ ಅನ್ನಿಸ್ತದೆ, ಅಂದ್ರೆ ಲೈಫಲ್ಲಿ ಕೆಲವೊಂದು ವಿಚಾರಗಳು ತುಂಬಾ ಲೇಟ್ ಆಗಿ ರಿಯಲೈಸ್ ಆಗ್ತದೆ. ಬಟ್ ಅದೇನ್ ತಪ್ಪು ಅಂತಲ್ಲ, ಬಟ್ ನಂಗೆ ಅದು ಅರ್ಥ ಆಗಿದ್ದು ವಿಚಾರ, ಗುರು ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಗೈಡ್ ಇಲ್ಲ ಅಂದ್ರೆ ಲೈಫಲ್ಲಿ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅಂತ. ಸೊ ಅದಕ್ಕೆ ರಿಯಲೈಸ್ ಆಗಿ ನನ್ನ ಲೈಫಲ್ಲಿ ಇಷ್ಟೊಂದು ವಿಚಾರಗಳು ನಡೆದಿದೆಯಲ್ಲ ಅದನ್ನೆಲ್ಲ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಚಾರನ ನಿಮ್ ಮುಂದೆ ವಿಡಿಯೋ ಮಾಡಿ ಪೋಸ್ಟ್ ಮಾಡ್ತಿದ್ದೀನಿ. ಸೊ ಮೊದಲಿಗೆ ದೇವರನ್ನೋದು ನನಗೆ ಚಿಕ್ಕ ವಯಸ್ಸಿಂದ ಗೊತ್ತಿರೋದೆ. ಅಂದ್ರೆ ಮನೇಲಿ ಪೂಜೆ ಮಾಡ್ತಿದ್ರು. ಬಟ್ ನಮ್ ತಂದೆ ತಾಯಿ ಯಾವ ತರ ಅಂದ್ರೆ ಜಾಸ್ತಿ ಈ ಸ್ಪಿರಿಚುವಲ್ ಕಡೆಗೆ ಅಥವಾ ಡಿವೋಟೀಸ್ ಆಗಿರೋಂತ ಪೇರೆಂಟ್ಸ್ ಅಲ್ಲ ಫಸ್ಟ್ಲಿ. ಅಂಡ್ ನಮಗೂ ಕೂಡ ಅಷ್ಟೊಂದೆಲ್ಲ ಬೆಳೆಸಿಲ್ಲ. ಈ ದಿನ ತಿನ್ಬಾರ್ದು, ಇಂಥ ನಾನ್ ವೆಜ್ ತಿನ್ಬಾರ್ದು, ಈ ರೀತಿಯಾಗಿ ಏನು ಅಷ್ಟು ಸ್ಟ್ರಿಕ್ಟ್ ಆಗಿ ಯಾವತ್ತೂ ಬೆಳೆಸಿಲ್ಲ, ಆಯ್ತಾ. ಹಂಗಾಗಿ ಅಷ್ಟು ದೇವ್ರ ಕಡೆಗೆ ಈ ಪೂಜೆ ಮಾಡ್ಬೇಕು, ಏಕಾದಶಿ ಬಂದಾಗ ಹಿಂಗಿರ್ಬೇಕು, ಇದೆಲ್ಲ ರಿಸ್ಟ್ರಿಕ್ಷನ್ಸ್ ಇಲ್ಲ ನಮ್ಮ ಮನೇಲಿ. ಇವನ್ ನಾವ್ ಬೇರೆ ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಬಾಡಿಗೆ ಮನೆ ಚೇಂಜ್ ಮಾಡ್ಬೇಕಾದ್ರೂ ಕೂಡ ಯಾವ ಪೂಜಾರಿನೂ ಕೇಳ್ತಿರ್ಲಿಲ್ಲ, ಏನು ಕೇಳ್ತಿರ. ನಮ್ಗೆ ಈ ದಿನ ಕಂಫರ್ಟಬಲ್ ಇದೆ, ನಮ್ಗೆ ಏನಪ್ಪಾ ಅವೈಲಬಲ್ ಇರ್ತೀವಿ ಒಂದ್ ದಿವಸ ನಾವೇ ಹೋಗಿ ಶಿಫ್ಟ್ ಮಾಡೋದು. ಈ ರೀತಿಯಾಗಿ ನಮ್ಮ ಅಪ್ಪ ಅಮ್ಮ ನಮ್ಮನ್ನ ಬೆಳೆಸಿದ್ರು. ಬಟ್ ನಮ್ ತಾತ ಯಾವ ತರ ಅಂದ್ರೆ ಊರಲ್ಲೆಲ್ಲ ಮಕ್ಳಿಗೆ ಏನಾರು ಹುಷಾರಿಲ್ಲ ಅಂದ್ರೆ ಮತ್ತೆ ತಾಯಿ ತಕ್ಕಟ್ಟದೆಲ್ಲ ನಮ್ ತಾತ ಮಾಡ್ತಿದ್ರು. ಬಟ್ ನಮ್ಮ ಅಪ್ಪ ಏನು ಅಷ್ಟಕ್ಕಷ್ಟೇ. ಬಟ್ ಕೈ ಮುಗಿಯೋರು, ಪೂಜೆ ಮಾಡೋರು ಅದೆಲ್ಲ ನಾರ್ಮಲ್ ಇರ್ತದೆ. ಹಬ್ಬಗಳು ಬಂದಾಗ ನಾವು ಅಪ್ಪನೇ ಪೂಜೆ ಮಾಡ್ತಿದ್ದು. ಬಟ್ ನಮ್ಮಮ್ಮೆಯಿಂದ ನನ್ಗೆ ಅದರ್ದು ಎಷ್ಟು ಬೇಕೋ ಅಷ್ಟು ಕೈ ಮುಗಿಯೋದು, ಪೂಜೆ ಮಾಡೋದು, ಗ್ರಾಟಿಟ್ಯೂಡ್ ಹೇಳೋದು, ಈ ರೀತಿಯಾಗಿ ಅಭ್ಯಾಸ ಮಾಡಿಸಿದ್ರು ಮನೇಲಿ. ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಏನ್ ಎಕ್ಸ್ಪೀರಿಯನ್ಸ್ ನನ್ಗೆ ಆಗಿದೆಯಲ್ಲ, ಇದು ಟೋಟಲಿ ಡಿಫ್ರೆಂಟ್. ಒಂಥರ ಹೆಂಗ್ ಹೇಳೋದು ಅಂತ ಗೊತ್ತಿಲ್ಲ, ತುಂಬಾ ಡಿಫ್ರೆಂಟ್ ಅನ್ಸುತ್ತೆ ನನ್ಗೆ. ಸೊ ಅದಕ್ಕೋಸ್ಕರ ಇದನ್ನ ಹೇಳ್ತಿದ್ದೀನಿ. ನಮ್ಮನೆ ದೇವರು ವೆಂಕಟೇಶ್ವರ ಸ್ವಾಮಿ. ನಮ್ ಮನೇಲಿ ನಂಬೋದು ನಮ್ಮ ಊರಲ್ಲಿರೋ ಒಂದು ದೇವ್ರನ್ನ ಹುಲಿಕೆರಮ್ಮ ಅಂತ ಹೇಳ್ಬಿಟ್ಟು ಅದನ್ನ ತುಂಬಾ ಪೂಜೆ ಮಾಡ್ತಾರೆ. ಬಟ್ ನಾನು ಅಷ್ಟೊಂದೆಲ್ಲ ನಮ್ಮ ಮನೆ ದೇವ್ರಿದು, ಇದು ನಮ್ಮ ಊರ್ ದೇವ್ರು, ಪೂಜೆ ಮಾಡ್ಬೇಕು ಆ ತರದೆಲ್ಲ ಏನಿಲ್ಲ. ಜಸ್ಟ್ ಕೈ ಮುಗಿಬೇಕು. ಅವಾಗ ಅಷ್ಟೊಂದು ಬುದ್ಧಿ ಇರುತ್ತಲ್ಲ, ಜಾಸ್ತಿ ಕೇಳ್ಕೊಬಿಡೋದಿರತ್ತೆ, ನಂಗೆ ಇದ್ ಮಾಡು ಅದ್ ಮಾಡು ಅಂತೆಲ್ಲ ಹೇಳ್ಬಿಟ್ಟು. ಸೊ ಒಂದ್ ಟೈಮ್ ಬರುತ್ತೆ ಲೈಫಲ್ಲಿ, ನಮ್ಮ ಅಪ್ಪನ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ನಮ್ಮಪ್ಪ ಸತ್ತ ಮೇಲೆ ನನಗೆ ಈ ಸ್ಪಿರಿಚುವಲ್ ಅಥವಾ ದೇವ್ರು, ಅದಕ್ಕೂ ಮುಂಚೆ ಮಾಡ್ತಿದ್ದೆ ಏನೋ, ನಂಗೆ ಇವಾಗ್ಲೂ ಸ್ವಲ್ಪ ನೆನ್ಪು ಕಡಿಮೆ ಆಗ್ಬಿಡಿದೆ. ಆಲ್ಮೋಸ್ಟ್ 6-7 ಇಯರ್ಸ್ ಆಗಿರೋ ಕಾರಣ ಏನಾಗುತ್ತೆ, ಒಂದ್ ದಿವಸ ಐ ಥಿಂಕ್ ನಮ್ಮಪ್ಪ ಬದುಕಿದ್ದಾಗ್ಲ ಅಥವಾ ನಮ್ಮಪ್ಪ ಸತ್ತ ಮೇಲೆ ಅಂತ ನಿಜ ನೆನಪಾಗ್ತಿಲ್ಲ ನನ್ಗೆ. ನನ್ಗೆ ಅನ್ಸುತ್ತೆ ನನ್ ಲೈಫಲ್ಲಿ ಏನು ಸರಿಯಾಗಿ ನಡೀತಿಲ್ಲ, ಎಲ್ಲಾನು ಕೈ ಕೊಡ್ತಿದೆ, ಏನ್ ಕೈ ಹಾಕ್ರು ಫೇಲ್, ಅರ್ಧಕ್ಕೆ ಸ್ಟಾಪ್ ಆಗ್ತಿದೆ, ಮನೇಲೇ ಇದೀನಿ ಬೈಸ್ಕೊಂಡು, ಏನು ಕೆಲ್ಸಕ್ ಬಾರ್ದೇ ಇರೋಳ್ ತರ ಇದೀನಿ. ಸೊ ಈ ತರದ್ದೆಲ್ಲ ನಡೆಯುವಂತ ಸಿಚುಯೇಷನ್ ಅಲ್ಲಿ ಫಸ್ಟ್ ನಾನು ಶಿರ್ಡಿ ಸಾಯಿಬಾಬಾ ಅಥವಾ ರಾಘವೇಂದ್ರ ಸ್ವಾಮಿ, ಐ ಥಿಂಕ್ ರಾಘವೇಂದ್ರ ಸ್ವಾಮಿಗಳನ್ನ ಅನ್ಸುತ್ತೆ,
ನಂಗೆ ಎರಡೂ ಅದೇ ಹೇಳಿದ್ನಲ್ಲ ಸ್ವಲ್ಪ ಕನ್ಫ್ಯೂಷನ್ ಇದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ. ಸೊ ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ನನಗೆ ಜಾಸ್ತಿ ಪರಿಚಯ ಆಗಿದ್ದೆ ಆ, ನಟ ಜಗ್ಗೇಶ್ ಸರ್ ಅವ್ರ ಕಡೆಯಿಂದ. ಅವ್ರ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ. ಅವಾಗ ನನ್ಗೆ ಗೊತ್ತಾಗಿದ್ದು, ಓ ಈ ತರದೊಂದು ದೇವ್ರಿದ್ದಾರೆ, ಸೊ ಇದು ವೆರಿ ಪವರ್ಫುಲ್, ಇವ್ರಿಗೆ ಈ ತರ ಪೂಜೆ ಮಾಡ್ಬೇಕು ಅಂತೆಲ್ಲ ನೋಡ್ತಿದ್ದೆ ವಿಡಿಯೋಸ್ನ. ಅವ್ರ ವಿಡಿಯೋಸ್ ಅಲ್ಲಿ ಮತ್ತೆ ಅವರು ಕೆಲವೊಂದು ಇಂಟರ್ವ್ಯೂಸ್ ಎಲ್ಲ ಹೇಳ್ಬೇಕಾರೆ ಅದ್ ಮಿರಾಕಲ್ಸ್ ಬಗ್ಗೆ ಎಲ್ಲ ಮಾತಾಡ್ತಿದ್ರಲ್ಲ, ಅದ್ರ ಬಗ್ಗೆ ಎಲ್ಲ ಕೇಳಿಸ್ಕೊಂಡಿದ್ದೀನಿ. ಅಂಡ್ ಕೆಲವೊಂದು ನಾನು ರಿಸರ್ಚ್ ಮಾಡಿದೀನಿ, ಹೀಗೂ ಉಂಟಲ್ಲೆಲ್ಲ ಬರ್ತಿತ್ತಲ್ವಾ, ಅವಾಗೆಲ್ಲ ತುಂಬಾ ನೋಡ್ತಿದ್ದೆ ಅದನ್ನೆಲ್ಲ. ಸೊ ಹಿಂಗೆ ರಿಸರ್ಚ್ ಮಾಡಿ ಆ ದೇವ್ರ ಬಗ್ಗೆ ತಿಳ್ಕೊಂಡೆ. ಅದಾದ್ಮೇಲೆ ನಾನು ಕೂಡ ರಾಘವೇಂದ್ರ ಸ್ವಾಮಿಗೆ ನಮ್ಮ ಮನೇಲಿ ಅಭಿಷೇಕನ ಶುರು ಮಾಡ್ಕೊಂಡೆ. ಒಂದು ಚಿಕ್ಕದೊಂದು ಫೋಟೋ ಅಲ್ಲ, ವಿಗ್ರಹ ತರ ತಗೊಂಬಂದಿದ್ದೆ. ತಂದು ಅದನ್ನ ಅದಕ್ಕೆ ಎವ್ರಿ ಥರ್ಸ್ಡೇ ಬಂದ್ ಕೂಡ್ಲೆ ತುಳಸಿ ಹಾರ ಹಾಕಿ ಪೂಜೆ ಮಾಡೋದು. ಆಮೇಲೆ ಬೆಣ್ಣೆ ಅಲ್ಲ, ತುಪ್ಪ, ಮೊಸರು, ಹಾಲು ಇಷ್ಟನ್ನು ಹಾಕಿ ನೀರೆಲ್ಲ ಹಾಕಿ ನೀಟಾಗಿ ತೊಳೆದು ಇದ್ರದ್ದೆಲ್ಲ ಅಭಿಷೇಕ ಮಾಡಿ ಎವ್ರಿ ಥರ್ಸ್ಡೇಸ್ ಈ ತರ ನಾನು ಮಾಡ್ತಿದ್ದೆ. ಬಟ್ ನಾನು ತುಂಬಾ ಬಯಕೆಗಳು, ನಂಗೆ ಇದ್ ಕೊಡು ಅದ್ ಕೊಡು, ನಾನು ಹಂಗ್ ನೋಡ್ಕೊ ಹಿಂಗ್ ನೋಡ್ಕೊ ಅಂತೆಲ್ಲ ಹೇಳ್ಬಿಟ್ಟು ಆತರ, ಗೊತ್ತಲ್ವಾ ಆ ಟೈಮಲ್ಲಿ ನಮ್ಗೆಲ್ಲ ಒಂಥರ ತಂದೆ ಇಲ್ಲ ಅಂತ ಬೇಜಾರ, ಒಂದ್ ಲೈಫ್ ನಡೀತಿರತ್ತೆ ಒಂದ್ ಮೂಮೆಂಟು. ಸೊ ಅದ್ರಲ್ಲಿ ನಮ್ಗೆ ಇದ್ ಮಾಡು ಅದ್ ಮಾಡು ಅಂತ ಕೇಳ್ಕೊಳ್ಳೋದ್ರಲ್ಲೇ ಆಗೋಗ್ಬಿಡ್ತಾ ಇತ್ತು. ಸರಿ ಅಂತ ಅದನ್ನ ಪೂಜೆ ಮಾಡ್ತಿದ್ದೆ. ಐ ಥಿಂಕ್ ನಮ್ ತಂದೆ ಸಾಯಕ್ ಮುಂಚೆ ಮಾಡ್ತಿದ್ದೇನೋ ಅನ್ಸುತ್ತೆ, ನನ್ಗೂ ಅಷ್ಟು ಗೊತ್ತಾಗ್ತಿಲ್ಲ ಇವಾಗ ಹೇಳ್ಬೇಕಾದಾಗ. ಸರಿ ಪೂಜೆ ಮಾಡಿದೀನಿ, 1 ವರ್ಷ ಪೂಜೆನ ಮಾಡಿದೀನಿ ಅನ್ಸುತ್ತೆ. ಅದಾದ್ಮೇಲೆ ನಮ್ಮಪ್ಪ ತೀರ್ಕೊಂತಾರೆ. ಸೊ ತೀರ್ಕೊಂಡ್ಮೇಲೆ ನನಗೆ ಯಾವ ದೇವ್ರ ಮೇಲೂ ಇಂಟ್ರೆಸ್ಟ್ ಬರಲ್ಲ, ಆಯ್ತಾ. ತುಂಬಾ ಹರ್ಟ್ ಆಗ್ತಿರುತ್ತೆ ನನ್ಗೆ. ಅಂದ್ರೆ ನೀನ್ ಏನ್ ಮಾಡ್ತಿದ್ಯಾ, ನೀನ್ ಅಂತ ದೇವ್ರು ಹಿಂಗೆ ಹಂಗೆ, ಅಫ್ಕೋರ್ಸ್ ಅಂತ ಸಿಚುಯೇಷನ್ಗಳಾದಾಗ ಡೆಫಿನೆಟ್ಲಿ ನಾವೆಲ್ಲ ಬೈಕೊಂತೀವಲ್ಲ. ನನಗೂ ಅದೇ ತರ ಆಗಿದ್ದು, ತುಂಬಾನೇ ಬೈಕೊಂಡಿದೀನಿ ದೇವ್ರನ್ನೆಲ್ಲ. ನಂಗ್ ಪೂಜೆನೆ ಮಾಡಿಲ್ಲ ಅನ್ಕೊಂತೀನಿ, ಮಾಡಂಗೂ ಇರ್ಲಿಲ್ಲ. ಅಂಡ್ ಮನೇಲೂ ಕೂಡ ಪೂಜೆನೆ ಮಾಡ್ತಿರ್ಲಿಲ್ಲ. ಸುಮ್ನೆ ಕೂಡ ಮಾಡ್ತಿರ್ಲಿಲ್ಲ, ಕೈ ಕೂಡ ಮುಗಿತಿರ್ಲಿಲ್ಲ. ಅಷ್ಟು ಬೇಡಪ್ಪ ಈ ದೇವ್ರ ಸಮಸ್ಯೆನ ಬೇಡ ಅಂತ ದೂರ ಆಗಿತ್ತು ಉಂಟು ಎಷ್ಟೋ ಸಲ. ಆಮೇಲೆ ಸಾಯಿಬಾಬಾನ ಪೂಜೆ ಮಾಡಕ್ ಶುರು ಮಾಡಿದೆ. ಅದು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ನನಗೂ ನೆನಪಿಲ್ಲ. ಬಟ್ ಸಾಯಿಬಾಬಾನ ನಾರ್ಮಲ್ ಆಗಿ ನಮ್ಮ ಮನೆ ಹತ್ರ ಟೆಂಪಲ್ ಇತ್ತು, ಟೆಂಪಲ್ಗೆ ಹೋಗಿ ಪೂಜೆ ಮಾಡ್ಕೊಂಡ್ ಬರೋದು, ಮತ್ತೆ ಥರ್ಸ್ಡೇಸ್ ಹೋಗಿ ಸ್ವೀಟ್ಸ್ ಎಲ್ಲ ಕೊಡೋದು, ಇದನ್ನೆಲ್ಲ ನಾನು ಮಾಡ್ತಿದ್ದೆ. ಸೊ ಇದು ಜನರಲ್ ಆಗಿ ನಡೀತಿತ್ತು ಲೈಫ್ ಅಲ್ಲಿ, ಆನ್ ಅಂಡ್ ಆಫ್ ತರ ನಡೀತಿತ್ತು. ಅದಾದ್ಮೇಲೆ ನಾನು ಅನ್ಕೊಂಡೆ ದೇವ್ರ ಪೂಜೆ ಮಾಡಕ್ ಶುರು ಮಾಡೋಣ ಅಂತೆಲ್ಲ, ಪೂಜೆ ಮಾಡೋದು ನಾರ್ಮಲ್ ಆಗಿ ಸ್ಟಾರ್ಟ್ ಆಯ್ತು. ಇವಾಗ ಫಸ್ಟ್ ನಾನು ಮಿರಾಕಲ್ ಹೇಳ್ಬೇಕಾಗಿರೋದು ರಾಘವೇಂದ್ರ ಸ್ವಾಮಿ ಬಗ್ಗೆ, ಆಯ್ತಾ. ರಾಘವೇಂದ್ರ ಸ್ವಾಮಿಗಳ ಬಗ್ಗೆ. ಸೊ ನನಗೆ ಹೆಂಗೋ ಸಂಹವ್ ಆನ್ಲೈನ್ ಅಲ್ಲೆಲ್ಲ ಹುಡುಕಿ ಒಬ್ಬರು ಕಾಂಟ್ಯಾಕ್ಟ್ ಸಿಕ್ತು, ಅಲ್ಲಿರೋರ್ದು. DTDC ಕೊರಿಯರ್ ಅವರು, ತೆಲುಗು ಅವ್ರವ್ರು, ಅಲ್ಲಿರೋರ್ದೇ ಮಂತ್ರಾಲಯದಲ್ಲಿರೋದೇ ಕಾಂಟ್ಯಾಕ್ಟ್ ಸಿಕ್ತು. ಒಂದ್ ದಿವಸ ಸಿಕ್ತು ನನಗೆ. ಪ್ರಸಾದ ಕೂಡ ಅಲ್ಲಿಂದ ಕಳ್ಸಿಕೊಟ್ಟಿದ್ರು ಒಂದ್ಸಲ. ಅದು ಮಂಡೇ ಏನೋ ನನಗೆ ಬಂದು ರೀಚ್ ಆಗಿತ್ತು ಅನ್ಸುತ್ತೆ. ಸೊ ಪರಿಮಳ ಪ್ರಸಾದ ಒಂಥರ ಖುಷಿ ಆಯ್ತು. ಓಕೆ, ದಟ್ ಈಸ್ ಒನ್ ಥಿಂಗ್. ಫಸ್ಟ್ ಥಿಂಗ್ ಹ್ಯಾಪನ್ಡ್ ಅಂದ್ರೆ ಅದೊಂದು ವಿಚಾರ. ಸೊ ನೆಕ್ಸ್ಟ್ ಬಂದೇನಪ್ಪಾ ಅಂದ್ರೆ, ಹಿಂಗೆ ತುಂಬಾ ರಿಸರ್ಚ್ ಮಾಡೋದು, ಯಾರ್ಯಾರ ಲೈಫಲ್ಲಿ ಮಿರಾಕಲ್ಸ್ ಆಗಿದೆ ಎಲ್ಲ ತೆಗೆದು ನೋಡೋದು. ಆಮೇಲೆ ಯಾವುದೋ ಒಂದು ಈ ಮಾಗಡಿ ರೋಡ್ ಹತ್ರ ಒಂದು ಹೊನ್ನವ ಮಂತ್ರಾಲಯ ಅಂತದ, ಅಲ್ಲಿಗೆಲ್ಲ ಹೋಗಿ ದೀಪ ಎಲ್ಲ ಹಚ್ಚಿ ಬಂದಿದ್ದೀನಿ. ಸೊ ಆ ತರದೆಲ್ಲ ಮಾಡಿದೀನಿ, ಆಯ್ತಾ. ಅವಾಗ ನೆಕ್ಸ್ಟ್ ಬಂದು ನಮ್ಮಪ್ಪ ಸತ್ತು 1 ವರ್ಷನ ಎಷ್ಟೋ ಆಗಿರುತ್ತೆ ಟೈಮು. ಅವಾಗ ನನಗೆ ಮನೇಲಿ ಯಾರಿಗೂ ಕೇಳ್ದಲೆ ಒಂದ್ ಬಸ್ನ ಬುಕ್ ಮಾಡ್ಕೊಂಡು ಬೇರೆಯವ್ರ ಹತ್ರ ಸಾಲ ತಗೊಂಡು ಮಂತ್ರಾಲಯಕ್ಕೆ ಹೊರಟ್ಬಿಡ್ತೇನೆ. ಸೊ ಏನು ಗೊತ್ತಿಲ್ಲ, ಅಂದ್ರೆ ಬಸ್ ಒಂದ್ ಹೆಂಗೋ ಬುಕ್ ಮಾಡ್ಕೊಂಡೆ, ಅಲ್ಲೇ ನಿಯರ್ ಬೈ ಶಾಪ್ಸ್ ಎಲ್ಲ ಇರತ್ತಲ್ಲ, ಅಲ್ಲೇ ಹೋಗ್ಬಿಟ್ಟು ಬಸ್ ಎಲ್ಲ ಬುಕ್ ಮಾಡಿಸ್ಕೊಂಡೆ ಶಾಪ್ ಅಲ್ಲಿ. ಅದಾದ್ಮೇಲೆ ಅಲ್ಲಿ ಯಾರನ್ನ ಮೀಟ್ ಮಾಡ್ಬೇಕು ಅಂತ ಕೆಲವೊಂದು ಕಾಂಟ್ಯಾಕ್ಟ್ಸ್ ಹೆಂಗೋ ಸಂಹವ್ ಸಿಕ್ಕಿತ್ತಾಯ್ತು. ಹಂಗೆ ರಿಸರ್ಚ್ ಮಾಡಿ 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 ಅಲ್ಲಿ ಹಾಕಿರ್ತಾರಲ್ಲ ಕೆಲವೊಂದ್ಸಲ ನಂಬರ್ಸ್ ಎಲ್ಲ, ಅವರೆಲ್ಲ ಸ್ವಲ್ಪ ಜನ ಒಳ್ಳೆ ವ್ಯಕ್ತಿಗಳು ಸಿಕ್ಕಿರು, ಗೈಡ್ ಮಾಡಿದ್ರು ಪಾಪ. ನೆಕ್ಸ್ಟ್ ಏನಾಯ್ತು, ಬಸ್ ಹತ್ಕೊಂಡು ಹೊಟ್ಟೆ. ನಾನು ಬಸ್ಸಲ್ಲಿ ಕೂತ್ಕೊಂಡಾಗ ನಮ್ಮ ಮನೇಲಿ ಫೋನ್ ಮಾಡಿ ಹೇಳ್ದೆ ದಟ್ ನಾನು ಈ ತರ ಮಂತ್ರಾಲಯಕ್ಕೆ ಹೋಗ್ತಿದ್ದೀನಿ, ನಾನು ಮನೇಲಿ ಇರಲ್ಲ, ನಂಗೆ ಗೊತ್ತಿಲ್ಲ ಎಷ್ಟು ದಿನ ಇರ್ಬೇಕು ಅಂತ ಅನ್ಸುತ್ತೋ ಅಷ್ಟು ದಿನ ನಾನು ಇದ್ಬಿಟ್ಟು ಬರ್ತೀನಿ ಅಂದೆ. ಅವ್ರು ಏನೋ ಕೇರ್ ಮಾಡಲಿಲ್ಲ, ಸರಿ ಅಂತ ಸುಮ್ಮನಾಗ್ಬಿಟ್ರು. ನಾನು ಸುಮ್ಮನಾದೆ. ರೀಚ್ ಆದೆ ಅರ್ಲಿ ಮಾರ್ನಿಂಗ್ 5 AM ನಾನು ಮಂತ್ರಾಲಯ ರೀಚ್ ಆದೆ. ಫೋಟೋ ಇತ್ತು, ಹಳೆ ಫೋನಲ್ಲಿ ಇರ್ಬೋದು ಅನ್ಸುತ್ತೆ. ಸೊ ರೀಚ್ ಆಗಿ ಅಲ್ಲೊಬ್ಬ ವ್ಯಕ್ತಿನ ಪರಿಚಯ ಮಾಡ್ಕೊಂಡಿದ್ದೆ, ಕಾಲಲ್ಲೇ ಮಾತಾಡಿ ಸರಿ ಬನ್ನಿ ಅಂತಾನು ಹೇಳಿದ್ರು. ಹೋದೆ, ಕರೆಕ್ಟಾಗಿ ಅವರೇ ಬಂದು ಪಿಕ್ ಮಾಡ್ಕೊಂಡ್ರು ಬಸ್ ಸ್ಟಾಪ್ ಅಲ್ಲಿ. ಅಂದ್ರೆ ಸರ್ಕಲ್ ಇದೆಯಲ್ಲ ಮಂತ್ರಾಲಯದು, ರಾಘವೇಂದ್ರ ಸ್ವಾಮಿಗಳ ಸರ್ಕಲ್ ಇದೆಯಲ್ಲ, ಅಲ್ಲಿ ನಿಲ್ಸಿದ್ರು ಬಸ್ಸು. ಸೊ ಅವ್ರು ಪಿಕ್ ಮಾಡ್ಕೊಂಡ್ರು, ಬಂದು ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಅಂದ್ರೆ ಅವ್ರ ಆ ಸೊಸೈಟಿಲೇ ಇರೋದು. ಮಂತ್ರಾಲಯದಲ್ಲಿ ಪೂಜಾರಿಗಳ ತರ ಇರ್ತಾರಲ್ಲ, ಅವರಿಗೆ ಒಂದ್ ಜಾಗ ಕೊಟ್ಟಿರ್ತಾರಲ್ವಾ, ಅದ್ರಲ್ಲೇ ಅವ್ರು ಇರೋಂಥದ್ದು. ಹೋದೆ, ಅಲ್ಲಿ ಲಗೇಜ್ ಇಟ್ಟೆ. ಐ ಥಾಟ್ ಅದ್ ನನಗೋಸ್ಕರ ರೂಮ್ ಏನೋ ಅಂತ ಅನ್ಕೊಂಡೆ, ಬಟ್ ಅದು ಅವ್ರ ಮನೆ ಆಗಿತ್ತು. ಅವ್ರ ವೈಫ್ ಏನೋ ಇರ್ಲಿಲ್ಲ ಅಂತ ಅವ್ರು ಹೇಳಿದ್ದು ರೀಸನ್ ಅದು.
ಸರಿ ಓಕೆ ಅಂದ್ರು. ಸರಿ ನೀವು ಹೋಗಿ ಟೆಂಪಲ್ ಸಾರಿ ನದಿ ಹತ್ರ ಸ್ನಾನ ಮುಗಿಸ್ಕೊಂಡ್ ಬರೋಗೆ ಅಂತ ಹೇಳಿದ್ರು. ಸರಿ ಅಂತ ನಾನು ನದಿ ಹತ್ರಕ್ಕೆ ಹೋದೆ, ಬಟ್ಟೆ ಎಲ್ಲ ತಗೊಂಡು. ಅಲ್ಲಿ ಒಂದು ಕಪಲ್ ಮತ್ತೆ ಮಕ್ಳೆಲ್ಲ ಫ್ಯಾಮಿಲಿ ಬಂದಿದ್ರು. ಅವ್ರ ಹೆಲ್ಪ್ ಇಂದ ಅಲ್ಲೇ ಎಲ್ಲ ಸ್ನಾನ ಮಾಡ್ಕೊಂಡು, ಅಲ್ಲೇ ಸ್ಯಾರಿ ಎಲ್ಲ ಅಡ್ಡ ಹಾಕೊಂಡು ಬಟ್ಟೆ ಎಲ್ಲ ಚೇಂಜ್ ಮಾಡ್ಕೊಂಡು ಬಂದಿದ್ದಾಯ್ತು. ಸರಿ ಅಲ್ಲಿವರೆಗೂ ಚೆನ್ನಾಗಿತ್ತು. ಓಕೆ ಬಂದೆ. ಬಂದಾದ್ಮೇಲೆ ಆ ವ್ಯಕ್ತಿ ಹೆಲ್ಪ್ ಇಂದ ನಾನು ಡೈರೆಕ್ಟ್ ದರ್ಶನ ಅಂದ್ರೆ ಇಲ್ಲಿ ಪೂಜಾರಿಗಳು ನಿಂತ್ಕೊಂಡು ಪೂಜೆ ಮಾಡ್ತಾರಲ್ವಾ, ಅದಕ್ಕೂ ಹಿಂದೆ ಜನ ನಾರ್ಮಲ್ ಎಲ್ಲ ಕ್ಯೂ ಅಲ್ಲಿ ಹೋಗಿ ದರ್ಶನ ಮಾಡ್ಕೊಂತಾರೆ. ಬಟ್ ಅದಕ್ಕಿಂತ ಹತ್ರದಲ್ಲೇ ನಿಂತ್ಕೊಂಡು ಯಾವ್ದೇ ಕ್ಯೂ ಅಲ್ಲಿ ನಿಂತ್ಕೊಳ್ದಲೆ ಡೈರೆಕ್ಟ್ ದರ್ಶನ ಹೋದೆ. ತುಂಬಾ ಹತ್ರದಿಂದ ರಾಘವೇಂದ್ರ ಸ್ವಾಮಿಗಳನ್ನ ನೋಡ್ದೆ. ತುಂಬಾ ಖುಷಿ ಆಯ್ತು ನನ್ಗೆ. ಫಸ್ಟ್ ಡೇ ಬಂದ ತಕ್ಷಣ ಒಂದ್ ದರ್ಶನ ಸಿಕ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಸೊ ಬಂದಿದ್ದಾಯ್ತು. ಸೊ ನೆಕ್ಸ್ಟ್ ಅಲ್ಲಿ ಕಟ್ ಮಾಡಿದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವರು ಇರೋ ಮನೆಗೆ ಹೋದೆ. ನಾನು ಹೋಗಿ ಮಲ್ಕೊಂಡಿದ್ದೆ, ಅವ್ರು ಇನ್ನೂ ಬಂದಿರ್ಲಿಲ್ಲ. ಸರಿ ಅಂತ ನಾನು ಹೋಗಿ ಮಲ್ಕೊಂಡಿದ್ದೆ, ಬಿಕಾಸ್ ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಏನಾಯ್ತು, ಈ DTDC ಕೊರಿಯರ್ದು ಫಸ್ಟ್ ಹೇಳಿದ್ನಲ್ಲ ಸ್ಟೋರಿ ನಾನು ನಿಮ್ಗೆ, ಅವ್ರಿಗೆ ನಾನ್ ಕಾಲ್ ಮಾಡೋದ್ನ ಅವ್ರು ಕಾಲ್ ಮಾಡಿದ್ರೆ ಗೊತ್ತಿಲ್ಲ. ಸಡನ್ ಆಗಿ ಅವ್ರದ್ದು ಕಾಲ್ ಬಂತು, ರಿಸೀವ್ ಮಾಡಿದೆ. ಹಾಯ್ ಸರ್ ಹೆಂಗಿದ್ದೀರಾ, ತೆಲುಗುಲ್ ಮಾತಾಡ್, ನಂಗೆ ತೆಲುಗು ಬರುತ್ತೆ. ಸೊ ತೆಲುಗುಲ್ ಮಾತಾಡ್ದೆ. ಸರ್ ಈ ತರ ಬಂದಿದ್ದೀನಿ, ಈ ತರ ಇದ್ದೀನಿ ಈ ಜಾಗದಲ್ಲಿ ಅಂತ ಹೇಳಿದೆ. ಅವರು ಸಾರಿ, ಇದಕ್ಕೂ ಮುಂಚೆ ನಾನು ಇನ್ನೊಂದು ಸ್ಟೋರಿ ಹೇಳ್ಬೇಕು. ನಾನು ಮಂತ್ರಾಲಯದಲ್ಲಿ ಇಳಿದು ಒಂದು ರೂಮ್ 250 ರುಪೀಸ್ ರೂಮ್ ಕೊಡ್ತಾರಲ್ವಾ, ಆ ರೂಮ್ಗೆ ಅಂತ ಈ ವ್ಯಕ್ತಿ ಕರ್ಕೊಂಡು ಹೋದ್ರು ನನ್ನ. ಅಲ್ಲಿ ಹೋದ್ಮೇಲೆ ಅದು ಇವಾಗ್ಲೂ ಇದೆ, 250 ರುಪೀಸ್ ನೀವು ಆನ್ಲೈನ್ ಬುಕ್ ಮಾಡ್ಕೊಂಡ್ರೆ ನೀವು ಅಲ್ಲಿ ಸ್ಟೇ ಮಾಡ್ಬೋದು. ಹೋಗಿ ನಾನು ಕೈಕಾಲ್ ಮುಖ ತೊಳಿತಿದ್ದೀನಿ, ಅಷ್ಟ್ರಲ್ಲಿ ಯಾರೋ ಅದು ಮೇನ್ ಪರ್ಸನ್ ಯಾರು ಇರ್ತಾರೋ ಅವ್ರು ಬಂದು ಫಸ್ಟ್ ರೂಮ್ ಖಾಲಿ ಮಾಡಿ ಅಂತ ಆ ವ್ಯಕ್ತಿಗೆ ಬೈದ್ ಕಳಿಸ್ತಾ ಇದ್ರು. ಅಂದ್ರೆ ಜೋರಾಗಂತಲ್ಲ, ಕಳ್ಸು ಫಸ್ಟ್ ಕಳ್ಸ್ಬಿಡು ಅಂತ ಬೈತಾ ಇದ್ರು. ಏನಕ್ಕಂತ ನಂಗೆ ಅರ್ಥನೇ ಆಗ್ಲಿಲ್ಲ ಆಯ್ತಾ. ಸರಿ ಓಕೆ ಪರವಾಗಿಲ್ಲ, ಏನೋ ಜಗಳ ಆಗಿದಾರೋ ಏನೋ, ನಂಗೆ ನಿಜ ಏನು ಅಂತ ಗೊತ್ತಿಲ್ಲ ಸ್ಟೋರಿ. ಸರಿ ಬನ್ನಿ ಅಂದ್ರು. ಸರಿ ಅಂತ ಬಂದ್ಬಿಟ್ಟೆ ನಾನು ಅಲ್ಲಿದ್ದ. ಆಮೇಲೆ ಅವ್ರ ಮನೆಗೆ ಹೋಗಿದ್ದು. ಸೊ ಅವ್ರ ಮನೆಗೆ ಹೋದಾಗ DTDC ಕೊರಿಯರ್ ಅವ್ರು ಕಾಲ್ ಮಾಡಿದ್ರು. ಸರ್ ಹಿಂಗಿಂಗೆ ಅಂತ ಹೇಳಿದ್ಮೇಲೆ, ಅಲ್ಲಿ ಏನಕ್ಕಿದ್ದೀರಮ್ಮ, ನಿಮ್ಗೆ ಅಲ್ಲೆಲ್ಲ ಏನಕ್ಕೆ ಹೋದ್ರಿ, ನಂಗೆ ಹೇಳ್ಬೇಕಲ್ವಾ ನೀವು ಅಂತ ಅಂದ್ರು ಅವರು. ಸರ್ ನನ್ಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ಬಂದಿರೋದು, ಹಂಗೆ ಹಿಂಗೆ ಅಂತ ಹೇಳಿದ್ಕೆ. ಸರಿ ಎಲ್ಲಿದ್ದೀರಾ ಅಂದ್ರೆ, ಸರಿ ನಮ್ಮ ಅಡ್ರೆಸ್ಸಿಗೆ ಬನ್ನಿ ಅಂದ್ರು. ಸರಿ ನಾನು ಆ ವ್ಯಕ್ತಿಗೆ ಹೇಳ್ದೆ, ನನ್ಗೆ ಗೊತ್ತಿರೋರೊಬ್ರು ಇದಾರೆ, ನಾನು ಹೊರಡ್ತೀನಿ ಅಂತ ಹೇಳ್ಬಿಟ್ಟು ಬಂದೆ. ಬಂದ ಕೂಡ್ಲೆ ಆ ವ್ಯಕ್ತಿ DTDC ಕೊರಿಯರ್ ಶಾಪ್ ಅವ್ರದ್ದು ಫ್ರೆಂಡ್ ಏನಿರ್ತಾರೆ, ಆ ಫ್ರೆಂಡ್ದು ಹೊಸ ಮನೆ ಕಟ್ಟಿದ್ರು. ಆ ಹೊಸ ಮನೆ ಕಟ್ಟಿದ್ರಲ್ಲಿ ಏನಂತಾರೆ, ಒಂದು ಚಿಕ್ಕದು ಮೇಲೆಗಡೆ 1 BHK ರೂಮ್ ತರ ಸ್ಪೇಸ್ ಇತ್ತು. ಅಲ್ಲಿ ನನಗೆ ಅವರು ರೂಮ್ ಕೊಟ್ರು. ಫುಲ್ ಅಂಡ್ ತುಂಬಾ ಹೊಸದು, ಇನ್ನು ಅವಾಗ್ಲೇ ಕಟ್ಟಿರೋದು ಅನ್ಸುತ್ತೆ. ಅವ್ರು ಅದನ್ನೇ ಅಂದ್ರು, ಅವ್ನು ಅಷ್ಟು ಒಳ್ಳೆಯವನಲ್ಲ ಸಮಥಿಂಗ್ ಏನೋ ಹೇಳ್ತಿದ್ರು. ಬಟ್ ಅದ್ ನಿಜನ ಸುಳ್ಳು ಅಂತ ನಿಜ ನನಗಂತೂ ಗೊತ್ತಿಲ್ಲ. ಬಟ್ ಅವ್ರ ಆತರ ಹೇಳಿದ್ ನನ್ಗೆ ನೆನ್ಪಿದೆ. ಆಮೇಲೆ ಅವರೇ ಮನೆಗ್ ಕರ್ಕೊಂಡೋಗಿ ದೊಡ್ಡ ರಾಘವೇಂದ್ರ ಸ್ವಾಮಿಗಳ ಫೋಟೋ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ ಅಡಿಗೆ ಮನೆಯಲ್ಲಿ. ಆ ಫೋಟೋನ ಇಟ್ಬಿಟ್ಟು ಕೆಳಗಡೆ ರಂಗೋಲಿ ಎಲ್ಲ ಬಿಟ್ಟಿದ್ದಾರೆ. 1 BHK ಮನೆ ಅದು. ಅಲ್ಲಿ ಹೋಗಿ ನೀವ್ ಇಲ್ಲೇ ಇರಿ, ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇರಿ, ಎಷ್ಟಾಗುತ್ತೋ ಅಷ್ಟೇ ಕೊಟ್ಬಿಟ್ಟು ಹೋಗಿ ದುಡ್ಡನ್ನ ಅಂತ ಹೇಳಿದ್ರು ಅವ್ರು ನನ್ಗೆ. ಎಷ್ಟು ಖುಷಿ ಆಯ್ತು ಅಂದ್ರೆ, ಒಬ್ಬ ದೇವ್ರೆ ಒಂಥರ ಸೇವ್ ಮಾಡಿದ್ರ ನನ್ನ, ಅಥವಾ ದೇವ್ರು ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಿದಾರ, ಒಬ್ಳೆ ಇಲ್ಲಿ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ ನಂಗೆ ನಿಜ ಗೊತ್ತಾಗ್ಲಿಲ್ಲ. ಅವಾಗ ಏನು ರಿಯಲೈಸ್ ಆಗ್ಲೇ ಇಲ್ಲ ನನ್ಗೆ. ಎಷ್ಟೋ ವರ್ಷ ಆದ್ಮೇಲೆ ಅದ್ ನಂಗೆ ರಿಯಲೈಸ್ ಆಗಿದ್ದು, ದೇವ್ರು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ. ನಾನಂತೂ ರಾಘವೇಂದ್ರ ಸ್ವಾಮಿ ನೀನ್ ಇದು ಮಾಡು ಅದು ಮಾಡು ಅಂತ ಎಷ್ಟೆಲ್ಲ ಬೇಡ್ಕೊಂತಿರ್ತೀನಿ, ನೀನೇನು ಮಾಡ್ತಿಲ್ಲ ಅಂತೆಲ್ಲ ಬೈಕೊಂತಿದ್ದೆ. ಬಟ್ ಇಷ್ಟು ಚೆನ್ನಾಗಿ ನನ್ನ ಸೇವ್ ಮಾಡಿದ್ರಲ್ಲ ದೇವ್ರು, ನಾನು ಚೆನ್ನಾಗಿ ನೋಡ್ಕೊಂಡಲ್ಲ ಅವ್ನ ಜಾಗಕ್ಕೆ ಹೋದಾಗ ಅಂತ ಸಿಕ್ಕಾಬಿಟ್ಟೆ ಖುಷಿ ಆಯ್ತು. ಸೊ ಅದೆಲ್ಲ ಆದ್ಮೇಲೆ ಏನಾಯ್ತು, ಟೆಂಪಲ್ಗೆ ಹೋದಾಗ ನನ್ ಚಪ್ಲಿ ಕೂಡ ಕತ್ಕೊಂಡು ಹೋಗ್ಬಿಟ್ರು ಗೈಸ್. ಅದೇ ಹೇಳ್ತಾರಲ್ಲ, ಕರ್ಮ ಏನೋ ಕಳ್ದು ಹೋಗುತ್ತೆ, ನಮ್ ಕರ್ಮನ ಅವ್ರು ತಗೊಂಡ್ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಬಿಟ್ಟು ಆಚೆ ದರ್ಶನ ಮಾಡ್ಕೊಂಡ್ ಬರೋಷ್ಟ್ರಲ್ಲಿ ನನ್ ಚಪ್ಲಿನ ಎತ್ಕೊಂಡ್ ಹೋಗ್ಬಿಟ್ಟಿದ್ರು. ಆಮೇಲೆ ಅಲ್ಲೇ ಒಂದು 3 ಡೇಸ್ ಇದ್ದು ಹೆಜ್ಜೆ ನಮಸ್ಕರಣ ಮಾಡಿದ್ದೆ ನಾನು. ಒಳಗಡೆ ಬಿಡ್ತಿರ್ಲಿಲ್ಲ ಮೊದ್ಲಾದ್ರೆ ಒಳಗಡೆ ಮಾಡ್ಬೇಕಾಗಿತ್ತು. ಬಟ್ ಕೋವಿಡ್ ಟೈಮಲ್ಲಿ ಆಚೆನೆ ಮಾಡ್ಬೇಕಾಗಿತ್ತು. ಇವಾಗ ವಿಗ್ರಹ ಇಲ್ಲ ಆಚೆಗಡೆ ಅನ್ಸುತ್ತೆ. ಸೊ ಆಚೆನೆ ಬೆಳಗ್ಗೆ ಮತ್ತೆ ನೈಟ್ ತಣ್ಣೀರಲ್ಲಿ ಸ್ನಾನ ಮಾಡ್ಕೊಂಡು ಹೋಗಿ ಡೈಲಿ ಹೆಜ್ಜೆ ನಮಸ್ಕಾರನ ಮಾಡ್ತಿದ್ದೆ. ಸೊ ಆ ರೀತಿ ಎಲ್ಲ ಪೂಜೆ ಮಾಡಿದ್ದು, ಅಲ್ಲಾಗಿದ್ದು ಮಿರಾಕಲ್ಲು ತುಂಬಾ ಖುಷಿ ಕೊಡ್ತು. ಲಾಸ್ಟ್ ಅಲ್ಲಿ ಬರ್ಬೇಕಾದ್ರೆ ನನ್ನ ಹತ್ರ ಅಷ್ಟೇನ್ ದುಡ್ಡಿರ್ಲಿಲ್ಲ. ಅವ್ರಿಗೆ 300 ರುಪೀಸ್ ಕೊಟ್ಬಿಟ್ಟು ಬಂದೆ. ಆ ಮನೇಲಿ ನಾನು ಸ್ಟೇ ಮಾಡಿದಲ್ಲ ಒಂದು 3-4 ಡೇಸ್ ಇದ್ದೆ ಅಷ್ಟೇ ನಾನು. ಅದಾದ್ಮೇಲೆ ನಂಗೆ ಇರಕ್ ಆಗ್ಲಿಲ್ಲ ಅಲ್ಲಿ. ಕೊಟ್ಬಿಟ್ಟು ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ದಾಯ್ತು. ಒಂಥರ ದೊಡ್ಡ ಮಿರಾಕಲ್ ಅಂತಾನೆ ಹೇಳ್ಬೋದು. ಅಂದ್ರೆ ಯಾರೂ ಗೊತ್ತಿಲ್ಲದಿರೋ ಜಾಗಕ್ಕೆ ಹೋಗಿ ಯಾರೋ ಒಬ್ರು ನನ್ನ ಅವ್ರು ಹೊಸ ಮನೇಲಿ ಕರ್ಕೊಂಡೋಗಿ ನೀವು ಸ್ಟೇ ಮಾಡಿ, ನೀವು ಆರಾಮಾಗಿರಿ. ಕೆಳಗಡೆ ಅವ್ರ ಫ್ಯಾಮಿಲೀಸ್ ಇದ್ರು, ಮೇಲೆಗಡೆ ನನಗ್ ಮನೆ ಕೊಟ್ಟಿದ್ರು. ಲೈಕ್ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅಂದ್ರೆ ನನ್ಗೆ ಯಾವಾಗ್ಲೂ ಅದೇ ಫೀಲ್ ಆಗೋದು. ನಾನು ಯಾರ ಹತ್ರ ನನ್ನ ಸ್ಟೋರಿ ಹೇಳ್ಕೋಬೇಕಾದ್ರೆ ಅವ್ರು ಅದನ್ನೇ ಅಂತಾರೆ,
ನಿನ್ ಲೈಫಲ್ಲಿ ಏನಾಗಿದೆಯೋ ಸಕ್ಸಸ್ ಆಗಿದೆಯೋ ಇಲ್ಲೋ ಗೊತ್ತಿಲ್ಲ, ನೀನಂತೂ ತುಂಬಾ ಪುಣ್ಯ ಮಾಡಿದ್ಯಾ, ತುಂಬಾ ಸೇಫ್ ಆಗಿದೆಯಲ್ಲ ಅದೇ ನೀನ್ ಮಾಡಿರೋ ಪುಣ್ಯ. ಬಿಕಾಸ್ ನಾನು ಮೋಸ್ಟ್ ಆಫ್ ದಮ್ ಓಡಾಡ್ತಿದ್ದೆ ನಾವು ಹುಡುಗರ ಜೊತೆ, ಬಾಯ್ಸ್ ತುಂಬಾ ಜನ ಇರ್ತಾ ಇದ್ರು. ಸೊ ಆ ಸ್ಟೋರಿನ ಯಾವಾಗಾದ್ರು ಮಾತಾಡೋಣ. ಸೊ ಹೇಳ್ತಿರೋದು, ನೀನ್ ಯಾವಾಗೂ ಸೇಫ್ ಆಗಿರ್ತೀಯಲ್ಲ ಅದೇ ನಿನ್ ಬ್ಲೆಸ್ಸಿಂಗ್ಸು ಅಂತ ಹೇಳ್ತಿರೋದು. ಆಕ್ಚುಲಿ ವೆರಿ 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 ಟ್ರೂ. ನನಗೂ ತುಂಬಾ ಚೆನ್ನಾಗಿ ಅನ್ಸಿದೆ. ಎಷ್ಟೋ ಸಲ ಕುತ್ಕೊಂಡು ಯೋಚನೆ ಮಾಡಿದೀನಿ, ಒಬ್ಬ ಅಂತ ಸಿಚುವೇಶನ್ ಇವತ್ತಿನ ಕಾಲಕ್ಕೆ ಯೋಚನೆ ಮಾಡಿದ್ರೆ ಐ ಆಮ್ ಸೋ ಬ್ಲೆಸ್ಡ್ ಅಂತ ಹೇಳ್ಬಿಟ್ಟು. ಅದಾದ್ಮೇಲೆ ನಾನು ಪೂಜೆ ಎಲ್ಲ ಮಾಡಕ್ ಹೋಗ್ಲಿಲ್ಲ. ಅದಾದ್ಮೇಲೆ ಲೈಫ್ ಬದಲಾಯ್ತು. ಸೊ ಹಿಂಗ್ ನಡೀತಿದೆ ಲೈಫ್. ಇವಾಗ ಕರೆಂಟ್ಲಿ ಏನಿದೆಯೋ ಇದಾಗಿರುತ್ತೆ, ಆಯ್ತಾ. ಎರಡನೇ ವಿಚಾರ ಬಂದು ಶಿರ್ಡಿ ಸಾಯಿಬಾಬಾ ವಿಚಾರದಲ್ಲಿ ಹೇಳೋದಾದ್ರೆ, ಅದು ಕೂಡ ಅದೇ ತರ ಪೂಜೆ ಎಲ್ಲ ಮಾಡಕ್ ಶುರು ಮಾಡಿದೆ. ಸೊ ಸಾಕಷ್ಟು ವಿಡಿಯೋಸ್ ಎಲ್ಲ ನೋಡ್ತಿದ್ದೆ ನಾನು ಕೂಡ. ಒಂದ್ ದಿವಸ ಏನಾಯ್ತು, ನನ್ನ ಫ್ರೆಂಡ್ ಒಬ್ರು ಶಿರ್ಡಿಗೆ ಹೋಗ್ಬೇಕು ಅಂತ ಅವರು ಡಿಸೈಡ್ ಮಾಡ್ಕೊಂಡಿದ್ರು. ಹೌದಾ, ಒಳ್ಳೇದು. ಅವ್ರ ಲೈಫಲ್ಲಿ ತುಂಬಾ ಮಿರಾಕಲ್ಸ್ ಆಗ್ತಿತ್ತು ಅಂತ ನನ್ನ ಹತ್ರ ಶೇರ್ ಮಾಡ್ದಾಗ್ಲೆಲ್ಲ, ಓ ನಿಮ್ ಲೈಫಲ್ಲಿ ಹೆಂಗಾಯ್ತು ಮಿರಾಕಲು ಹೇಳಿ ಹಂಗೆ ಅಂತ ನಾನು ಸ್ವಲ್ಪ ಕೆದಕಿ ಕೇಳ್ತಿದ್ದೆ. ಬಿಕಾಸ್ ನನ್ನ ಲೈಫಲ್ಲಿ ಲಿಟ್ರಲಿ ಆ ಮೂಮೆಂಟ್ ಅಲ್ಲಿ ನನ್ಗೆ ಯಾರಾದ್ರೂ ಬಂದು ಲೈಫ್ನ ಸರಿ ಮಾಡ್ಬಿಟ್ರೆ ಸಾಕಪ್ಪ ಅನ್ನೋಷ್ಟು ಅಷ್ಟು ಬೇಜಾರಾಗ್ಬಿಟ್ಟಿದ್ ಲೈಫ್ ಬಗ್ಗೆ ನನ್ಗೆ. ಶಿರ್ಡಿಗೆ ಹೋಗ್ಬೇಕು ಅನ್ನೋದು ಒಂದು ಕನ್ಸಾಗಿತ್ತು ಅಷ್ಟೆ. ಸೊ ನನ್ನ ಫ್ರೆಂಡ್ ಯಾವಾಗ ಅವ್ರ ಸಕ್ಸಸ್ ಸ್ಟೋರೀಸ್ ನ ಹೇಳಕ್ ಶುರು ಮಾಡಿದ್ರು, ಜೊತೆಗೆ ಅವ್ರ ಲೈಫ್ ಅಲ್ಲಿ ಏನೆಲ್ಲ ನಡೀತದೆ, ಅವ್ರು ಶಿರ್ಡಿಗೆ ಹೋಗ್ಬೇಕು ಅನ್ಕೊಂಡಿದ್ದು ನನ್ನ ಹತ್ರ ಶೇರ್ ಮಾಡಿದ ಕೂಡ್ಲೆ ನಾನು ಅವ್ರಿಗೆ ಡೈರೆಕ್ಟ್ ಆಗಿ ಹೇಳಿಲ್ಲ, ಬಟ್ ಮನ್ಸಲ್ಲಿ ಹೇಳ್ಕೊಂತಿದ್ದೆ, ವಾಟ್ ಇಫ್ ಈ ವ್ಯಕ್ತಿ ನನ್ನನ್ನು ಕರೆದ್ರೆ, ಅಂದ್ರೆ ಏನಪ್ಪಾ ಶಿರ್ಡಿಗೆ ಹೋಗಕ್ಕೆ ಅವ್ರು ನನ್ನ ಕರೆದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಹೇಳ್ಬಿಟ್ಟು ಲಿಟ್ರಲಿ ಮನ್ಸಲ್ಲಿ ಅನ್ಕೊಂಡ್ ಎಷ್ಟೋ ನಿಮಿಷ ಆದ್ಮೇಲೆ ಅವ್ರು ನನ್ನ ಕರೆದ್ರು, ಬರ್ತೀಯ ನೀನು ಶಿರ್ಡಿಗೆ ಹೋಗೋಣ ಅಂತ ಹೇಳ್ಬಿಟ್ಟು. ಐ ಆಮ್ ಲೈಕ್ ಸೂಪರ್ ರೆಡಿ ನಾನಂತೂ ಹೋಗಕ್ಕೆ. ನಮ್ ತಂದೆ ಸತ್ತು 1 year ಏನೋ ಆಗಿತ್ತು ಅನ್ಸತ್ತೆ. 1 year ಏನೋ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಹೊರಟಿದಾಯ್ತು. ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡೆ. ಆಸ್ ಯೂಶುವಲ್ ಮನೇಲಿ ಏನು ಹೇಳಿಲ್ಲ. ಅಕ್ಟೋಬರ್ ಅಲ್ಲೇನೋ ಹೋಗಿದ್ದು ಅನ್ಸುತ್ತೆ. 2021 ಅಥವಾ 20 ಅಲ್ಲಿ ಹೋಗಿದ್ದು ಅನ್ಸುತ್ತೆ. 21 ಇರ್ಬೋದು ಅನ್ಸುತ್ತೆ. 21 ಅಲ್ಲಿ ಹೋಗಿದ್ದು. ಸರಿ ಹೋದೆ. ಮನೇಲಿ ಹೇಳಲಿಲ್ಲ. ಹೋಗಿ ಫೋನ್ ಮಾಡ್ದೆ. ಸರಿಯಾಗಿ ಬೈದ್ರು ನಮ್ಮಮ್ಮ. ಕೊಡು ಫೋನ್, ಯಾರು ನಿನ್ ಜೊತೆ ಇದೆ, ನಾನು ಮಾತಾಡ್ತೀನಿ, ಹಂಗೆ ಹಿಂಗೆ ಚೆನ್ನಾಗಿ ಬೈದ್ರು. ಸರಿ ಅನ್ಬಿಟ್ಟು ಆಗದಾಗ್ಲಿ ಅಂತ ಬಂದ್ಬಿಟ್ಟಿದೀನಿ. ಇನ್ ಹಿಂದಕ್ಕೆ ಹೋಗಕ್ಕೆಲ್ಲ ಆಗಲ್ಲ ಅಂತ ಹೇಳ್ಬಿಟ್ಟು ಸರಿ ಅಂತ ಹೊರಟ್ಬಿಟ್ಟೆ. ಯಾಕೆ ನಮ್ಮ ಮನೇಲಿ ಬೈದ್ರು ಅಂದ್ರೆ, ಅಕ್ಟೋಬರ್ ಅಲ್ಲಿ ನಮ್ ತಂದೆದ್ 1 year ಪೂಜೆ ಮಾಡ್ಬೇಕು. ಮನೇಲಿ ಐಟಮ್ಸ್ ಅಡಿಗೆ ಎಲ್ಲ ಜಾಸ್ತಿ ಮಾಡ್ಬೇಕು, ಅವ್ರಿಗೆಲ್ಲ ಎಡೆ ಇಡ್ಬೇಕು, ಅದಕ್ಕೆಲ್ಲ ಪೂಜೆ ಮಾಡ್ಬೇಕು. ಯಾರು ಇಲ್ಲ ಅಂದ್ರೆ ಅವ್ರೊಬ್ರೆ ಮಾಡಕ್ ಆಗಲ್ಲ. ಸೊ ಅದು ಫಸ್ಟ್ ಇಯರ್ ಬೇರೆ. ಸರಿ ಅಂತ ಹೇಳ್ಬಿಟ್ಟು ನಾನು ಹೊರಟ್ಬಿಟ್ಟಿದ್ದೆ. ನಂಗೆ ಅದೆಲ್ಲ ತಲೆಯಲ್ಲಿ ಅಷ್ಟೊಂದು ಇರ್ಲಿಲ್ಲ. ಅದೇನಾಯ್ತು ಅಂತ ಹೇಳ್ತೀನಿ ನಾನು ನಿಮ್ಗೆ. ಸರಿ ಅಂತ ಹೊರಟ್ಬಿಟ್ಟೆ, ಬೈಸ್ಕೊಂಡೆ. ನಾನು ಇನ್ನೇನು ಬಸ್ಸಲ್ಲಿ ಹೋಗ್ತಿರೋದಾಯ್ತಾ, ಅರ್ಧ ದಾರಿಲಿ ಬಸ್ ಪಂಚರ್ ಆಗುತ್ತೆ, ನಿಲ್ಲಿಸ್ತಾರೆ. ಅಲ್ಲಿ ನಿಲ್ಸಾದ್ಮೇಲೆ ಬ್ರೇಕ್ಫಾಸ್ಟ್ ಏನೋ ಸ್ನಾಕ್ಸ್ ಟೈಮ್ ಏನೋ ಆಗಿತ್ತು, ಪುಣೆ ರೂಟಲ್ಲಿ ಹೋಗ್ಬೇಕಾರೆ. ಸರಿ ಅಂತ ಇಳ್ಕೊಂತೀವಿ. ಇಳ್ಕೊಂಡ್ಮೇಲೆ ಗೊತ್ತಾಗುತ್ತೆ ಶಿರ್ಡಿ ಕ್ಲೋಸ್ ಆಗಿದೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಕೋವಿಡ್ ಟೈಮ್ ಅಲ್ವಾ, 2021, 22 ಈ ಮಧ್ಯದಲ್ಲಿ ಕೋವಿಡ್ ಅಂದ್ರೆ ಶಿರ್ಡಿ ಕ್ಲೋಸ್ಡ್ ಅಂತ ಗೊತ್ತಾಯ್ತು. ಐ ಆಮ್ ಲೈಕ್, ಶಿರ್ಡಿ ಕ್ಲೋಸ್, ಮತ್ತೆ ಏನಕ್ಕೆ ಇಷ್ಟು ದೂರ ಬಂದೆ ನಾನು ಅಂತ. ಬಟ್ ಮನ್ಸಲ್ಲಿ ಏನೋ ಒಂದ್ ಆಗತ್ತೆ ಎಲ್ಲ ನೆಗೆಟಿವ್ ಪಾಸಿಟಿವ್ ಎರಡು ಓಡ್ತಿದೆ ಮೈಂಡ್ ಅಲ್ಲಿ, ಆಯ್ತಾ ಮೂಮೆಂಟ್ಗೆ. ಸರಿ ಅಂತ ಶಿರ್ಡಿ ರೀಚ್ ಆಗಿದಾಯ್ತು. ಅವಾಗ ಯಾರು ಜನನೇ ಇಲ್ಲ ಫಸ್ಟ್ ಆಫ್ ಆಲ್, ಆಯ್ತಾ. ಸರಿ, ಕಡಿಮೆ ಚೀಪ್ ರೇಟ್ಗೆ ಒಂದ್ ರೂಮ್ ಸಿಕ್ತು. 1000 ರೂಪಿ ಪರ್ ಡೇ ಅಥವಾ ಎಷ್ಟೋ ಸಮಥಿಂಗ್ ಆಗಿತ್ತು. ಪ್ಲಾನ್ ಏನ್ ಇದ್ದಿದ್ದು ಅಂದ್ರೆ, ಇವತ್ತೋಗಿ 1 day ಸ್ಟೇ ಮಾಡಿ ನೆಕ್ಸ್ಟ್ ಡೇ ಹೊರಟ್ಬಿಡ್ಬೇಕಾಗಿತ್ತು. ಇದು ಕರೆಕ್ಟ್ ಪ್ಲಾನ್. 3 daysಗೆ ಅಂತ ಹೊಟ್ಟಿತ್ತು. ಅಲ್ಲೇನಾಗೋಯ್ತು, ಶಿರ್ಡಿ ರೀಚ್ ಆಗಿದ್ದು ಎಕ್ಸಾಕ್ಟ್ ಡೇ ನೆನಪಿಲ್ಲ. ವೆಡ್ನಸ್ಡೇ ಥರ್ಸ್ಡೇ, ವೆಡ್ನಸ್ಡೇ ಇರ್ಬೋದು ಅನ್ಸುತ್ತೆ. ನಾಳೆ ಥರ್ಸ್ಡೇ ಅಲ್ವಾ, ದರ್ಶನ ಮಾಡ್ಕೊಂಡ್ ಬರೋಣ ಅಂತ. ಸರಿ ಅಂತ ಹೋದ್ಮೇಲೆ ಈ ತರ ಸ್ಟೋರಿ ಗೊತ್ತಾಯ್ತು. ಏನ್ ಮಾಡೋದಿನ್ನ, ಸರಿ ಏನು ಮಾಡಕ್ ಆಗಲ್ಲ, ಆಪ್ಷನ್ ಏನು ಇಲ್ಲ ಅಂತ ಹೇಳ್ಬಿಟ್ಟು ನಾವೇನ್ ಡಿಸೈಡ್ ಮಾಡಿದ್ವಿ ಅಂದ್ರೆ, ಸರಿ ವಾಪಸ್ ಹೊರಟೋಗ್ರಿ. ಯಾಕಂದ್ರೆ ಟ್ರೈನ್ ಟಿಕೆಟ್ ಇನ್ 2 ದಿವಸಕ್ಕೆ ಬುಕ್ ಮಾಡೋದು. ಇವತ್ತು ರೀಚ್ ಆದ್ವಿ, ಇವತ್ತು ನೆಕ್ಸ್ಟ್ ದರ್ಶನ, ಅದ್ರ ನೆಕ್ಸ್ಟ್ ಡೇಗೆ ಹೊರಟ್ ಬಂದ್ಬಿಡ್ಬೇಕು ಬೆಂಗಳೂರಿಗೆ. ಸರಿ ಅಂತ ಹೇಳಿ ಒಂದು ಹೋಟೆಲ್ ಹೋಗಿ ಕುತ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಆಟೋ ಡ್ರೈವರ್ ಒಂದ್ 2-3 ಸಲ ಓಡಾಡ್ರೆ ಅವರೇ ಸಿಕ್ತಿರ್ತಾರ, ಆಯ್ತಾ. ಆ ಕಡೆ ಈ ಕಡೆ ಎಲ್ಲ ಪಾಪ ಅವರೇ ಸಿಕ್ಕಿದ್ರು. ನಾವಿದ್ದಿದ್ ಪ್ಲೇಸ್ ಇಂದ ರೈಲ್ವೆ ಸ್ಟೇಷನ್ ಒಂದ್ 40-45 minutes ದೂರ ಇದೆ. ಏನ್ ಮಾಡ್ತೀರಾ, ನಾವ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಹೋಗೋದಾ ಬೇಡ ಅಂತ ಡಿಸೈಡ್ ಮಾಡಿ, ಇಲ್ಲ ಹೊರಟ್ಬಿಡ್ಬೇಕು, ನಮ್ಮಮ್ಮ ಅಂತೂ ನನ್ ಬಿಡಲ್ಲ, ಅದಕ್ಕೆ ಹೊರಟ್ಬಿಡ್ಬೇಕು ಅಂತ ಡಿಸೈಡ್ ಆಗ್ಬಿಟ್ವಿ. ಸರಿ ಅಂತ ಹೊರಟ್ವಿ. ಎಷ್ಟು ಸ್ಪೀಡಾಗಿ ಓಡಿಸಿದಾರೆ ಗೊತ್ತಾ ಪಾಪ ಆಟೋ ಡ್ರೈವರು. ಬಿಕಾಸ್ ಟ್ರೈನ್ ಮಿಸ್ ಆಗೋ, ಆ ಟ್ರೈನ್ ಅಷ್ಟೊತ್ತರೆಗೂ ನಿಲ್ಲದೇ ಇಲ್ವಂತೆ, ತುಂಬಾ ಬೇಗ ಹೊರಟ್ಬಿಡ್ತಾನಂತೆ ಪಿಕ್ ಮಾಡ್ಕೊಂಡು. ಸರಿ ಅಂತ ರೀಚ್ ಆದೆ ಗೈಸ್. ಆಟೋ ಸ್ಟ್ಯಾಂಡ್ ರೀಚ್ ಆದ ಕೂಡ್ಲೆ
ಈ ಮೂವಿಲೆಲ್ಲ ನೀವು ಹೆಂಗ್ ನೋಡ್ತಿರಲ್ವಾ, ಹಿಂಗ್ ಇಳಿತೀವಿ ಹಂಗ್ ಪಾಸ್ ಆಗಿರುತ್ತೆ ಅಂತ, ಎಕ್ಸಾಕ್ಟ್ಲಿ ಅದೇ ತರ. ನಾನು ಲಿಟ್ರಲಿ ಪ್ರೇ ಮಾಡ್ತಿದ್ದೀನಪ್ಪ ಸಿಗ್ಲಪ್ಪ, ಬೇಗ ಬೇಗ ಬಿಕಾಸ್ ಕರೆಕ್ಟ್ ಟೈಮ್ ಆಗಿದೆ, ನನ್ಗೆ ಗೊತ್ತಾಗ್ತದೆ ಟೈಮ್ ಆಗಿದೆ ಅಂತ. ಒಂದ್ 2-3 ನಿಮಿಷ ಅಷ್ಟೇ ಗ್ಯಾಪು. ಅಲ್ಲಿ ಇಳಿತೀನಿ ಆಟೋ ಸ್ಟ್ಯಾಂಡ್ ಅಲ್ಲಿ, ಏನ್ ಮೇಡಮ್ ಹಂಗೆ ಹೆಂಗೆ ಅಂತ ಅಂದೇರ್ ಸರ್ ಟ್ರೈನ್. ಇಲ್ಲ ಮೇಡಮ್ ಇವಾಗ ತಾನೇ ಹೋಯ್ತಲ್ಲ ಅನ್ಬಿಟ್ರು ಅವರು. ಆಮೇಲೆ ಶೂಟ್ ನಮ್ಮಮ್ಮ ಅಂತೂ ನನ್ ಬಿಡಲ್ಲ, ಸರ್ರೆ ಗುಗಿಸ್ಕೊಂತೀನಿ, ಚೆನ್ನಾಗ್ ಬೈತಾರ ನನ್ಗೆ ಅಂತ, ಹಂಗೆ ಹಿಂಗೆ ಫುಲ್ ಭಯ ನನ್ಗೆ. ಏನ್ ಮಾಡ್ಲಿ ಈಗ ವಾಪಸ್ ಹೋಗಕ್ಕೆ ಹೆಂಗ್ ಹೋಗೋದ್, ದರ್ಶನ ಮಾಡ್ಬೇಕು ಅಂತ ಆಸೆಯಿಂದ ಬಂದಿದ್ದೀನಿ, ನೋಡೆ ಟ್ರೈನ್ ಬೇರೆ ಮಿಸ್ ಆಗೋಯ್ತು. ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ವಾಪಸ್ ರೂಮ್ಗೆ ಹೋಗಿ ಇದಾಯ್ತು. ಜಸ್ಟ್ ಇಷ್ಟಿಷ್ಟೇ, ಹಿಂಗ್ ಮಿಸ್ ಆಗೋಯ್ತ ಟ್ರೈನ್, ಆಯ್ತಾ. ಸರಿ ಅಂತ ವಾಪಸ್ ರೂಮ್ಗೆ ಹೋದ್ಮೇಲೆ ಇನ್ನೊಂದು ಗುಡ್ ನ್ಯೂಸ್ ಬರುತ್ತೆ, ದಟ್ ಶಿರ್ಡಿ ನಾಳೆಯಿಂದ ಟಿಕೆಟ್ ಆನ್ಲೈನ್ ಬುಕ್ ಮಾಡ್ಕೋಬಹುದು, ಓಪನ್ ಆಗ್ತದೆ ಅಂತ ಒಂದು ಗುಡ್ ನ್ಯೂಸ್ ಬರುತ್ತೆ. ಅದು ಥರ್ಸ್ಡೇನೆ ಆಗಿರುತ್ತೆ. ಅಲ್ಲಿ ನಾವಿದ್ದಿದ್ದ ಹೋಟೆಲ್ ರೂಮಲ್ಲಿ ಓನರ್ ಫ್ಯಾಮಿಲಿ ಎಲ್ಲ ಕೆಳಗಡೆನೆ ಇದ್ರು. ಸೊ ಅವ್ರು ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡೋದು. ನಾವ್ ಈ ತರ ಟ್ರೈನ್ ಮಿಸ್ ಆಯ್ತು ಅಂತ ಹೇಳಿದ್ ಕೂಡ ಅವರೇ ಬಂದು ನಾವು ಕಾರಲ್ಲಿ ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೋದ್ರು. ಸರಿ ಅಂತ ಹೋದ್ವಿ. ಆಮೇಲೆ ಅವ್ರು ಹೇಳಿದ್ರು ಈ ತರ ಬುಕ್ ಮಾಡ್ಕೋಬಹುದು ಅಂತ. ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ವಿ ಹುಡುಕಿ. ಥ್ಯಾಂಕ್ ಗಾಡ್, ಟ್ರಸ್ಟ್ ಮೀ, ಆ ಓನರ್ ಪಾಲಿಟಿಕ್ಸ್ ರಿಲೇಟೆಡ್, ಅವ್ರ ಅಮ್ಮ ಯಾರೋ ಪಾಲಿಟಿಕ್ಸ್ ಅಲ್ಲಿ ಇದಾರಂತ, ಅವ್ರಿಗೆ ಟಿಕೆಟ್ ಸಿಗ್ಲಿಲ್ಲ, ನಮಗ್ ಟಿಕೆಟ್ ಸಿಕ್ತು. ಅಲ್ಲಿರೋ ಲೋಕಲ್ಸ್ಗೂ ಕೂಡ ನಾವು 1-2-3 ಜನ ಮಾತಾಡ್ಸಿದ್ವಲ್ಲ, ಅವರೇ ಸಿಗ್ಲಿಲ್ಲ. ಇಲ್ಲ ಸಿಗಲ್ಲ, ತುಂಬಾ ಕಷ್ಟ, ಹಂಗೆ ಹಿಂಗೆ ಅಂತ ಹೇಳ್ತಾ ಇದ್ರು. ಬಟ್ ನಮಗ್ ಟಿಕೆಟ್ ಸಿಕ್ತು ಆಕ್ಚುಲಿ ಹೇಳ್ಬೇಕಂದ್ರೆ. ಸರಿ ಟಿಕೆಟ್ ಪಟ್ ಅಂತ ಬುಕ್ ಮಾಡಿದೆ. ಅದು ನೈಟ್ ಒಂದು 10 ಗಂಟೆಗೆ ಏನೋ ಬುಕ್ ಮಾಡಿದ್ದು, ನೆಕ್ಸ್ಟ್ ಡೇ ಥರ್ಸ್ಡೇ ಏನೋ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು, ಇಲ್ಲ ಆಕ್ಚುಲಿ ಟ್ರೈನ್ ಮಿಸ್ ಆಯ್ತಲ್ಲ, ಅಲ್ಲಿಂದ ಇನ್ನೊಂದ್ ದಿನಕ್ಕೆ 1 ವಾರ ಗ್ಯಾಪ್ ಇದೆ. 1 ವಾರ, ನಾನು ಹೋಗಿದ್ದು ಬರೀ 3 ಡೇಸ್ಗೆ, ಅದಾಗಿದ್ದು 1 ವಾರ. ಓಕೆನಾ. ಸರಿ ಅಂತ ಬುಕ್ ಮಾಡ್ಕೊಂಡ್ವಿ, ಸಿಕ್ತು. ಆಮೇಲೆ ಏನಪ್ಪಾ ನೆಕ್ಸ್ಟ್ ಡೇ ದರ್ಶನ ಇತ್ತು. ಹೋದ್ವಿ ದರ್ಶನಕ್ಕೆ, ಕ್ಯೂನೇ ಇಲ್ಲ. ನನಗೆ ಯಾವ್ದೇ ಫೇಮಸ್ ಟೆಂಪಲ್ಗಳಿಗೆ ಹೋಗ್ಬೇಕಾದ್ರೆ ಕ್ಯೂ ಅಲ್ಲೆಲ್ಲ ನಿಂತ್ಕೊಳಕ್ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಅಷ್ಟೊಂದೆಲ್ಲ ಟೆಂಪಲ್ಸ್ ಎಲ್ಲ ಸುತ್ತಾಡಿಲ್ಲ. ಸೊ ನಂಗೆ ಹೋದ ತಕ್ಷಣ ಡೈರೆಕ್ಟ್ ಆಗಿ ದರ್ಶನ ಆಗ್ಬೇಕು ಆ ತರ ಮನಸ್ಥಿತಿ. ಸೊ ಡೈರೆಕ್ಟ್ ಆಗಿ ಯಾವ್ದೇ ಓಡ್ಕೊಂಡು ಹೋಗಿದೆ, ಅಷ್ಟು ಖಾಲಿ ಇರುತ್ತೆ. ನಿಮ್ಗೂ ಗೊತ್ತಲ್ಲ, ಕೋವಿಡ್ ಟೈಮ್ ಯಾರು ಬರಲ್ಲ. ಹೋಗಿ ದೇವ್ರ ಮುಂದೆ ಲಿಟ್ರಲಿ, ಇಲ್ಲಿ ದೇವ್ರಿದ್ದಾರೆ, ಇಲ್ಲಿ ನಾನು, ಇಷ್ಟೇ ಡಿಫ್ರೆನ್ಸ್. ಇಷ್ಟ್ರಲ್ಲಿ ನಿಂತ್ಕೊಂಡು ದೇವ್ರನ್ನ ನೋಡಿ ಕಣ್ಣೀರ್ ಹಾಕಿ, ನನ್ ಲೈಫ್ ಏನಕ್ಕೆ ಹಿಂಗಿದೆ, ಏನಾದ್ರು ಮಾಡು ಪ್ಲೀಸ್, ನನ್ ಲೈಫಲ್ಲಿ ಯಾರನ್ನಾರು ಕಳ್ಸ್ಕೊಡು, ನನ್ ಲೈಫಲ್ಲಿ ಮಿರಾಕಲ್ಸ್ ಮಾಡು, ಹಂಗೆ ಹಿಂಗೆ ಅಂತ ಒಂದು 3-4 ನಿಮಿಷ ನಿಂತ್ಕೊಂಡಿದೀವೇನೋ. ಬಿಕಾಸ್ ಅಷ್ಟು ಟೈಮ್ ಕೊಡ್ತಾರ ಅಲ್ಲಿ, ಯಾರು ಜನನೇ ಇಲ್ಲ, ಒಂದ್ 10 ಜನ ಇರ್ಬೋದೇನೋ ಹುಡುಕಿದ್ರೆ ಟೆಂಪಲ್ ಒಳಗಡೆ. ಅಷ್ಟು ಸಾಯಿಬಾಬಾನ ಕಣ್ಣಾರೆ ನೋಡಿ ಅವಾಗ ನನ್ಗೆ ಎಷ್ಟು ಮನಸ್ಥಿತಿ ಇರ್ಲಿಲ್ಲ ಅಂದ್ರೆ, ನನ್ ಔಟ್ ಆಫ್ ಕಂಟ್ರೋಲ್ ತರ, ನನ್ಗೆ ಏನಾದ್ರು ಒಂದ್ ಆಗ್ಬಿಟ್ರೆ ಸಾಕಪ್ಪ, ಇವಾಗ ಮಿರಾಕಲ್ ಒಂದ್ ನಡೆದ್ಬಿಟ್ರೆ ಸಾಕು ಅನ್ನೋ ತರ ಮೈಂಡ್ ಸೆಟ್ ಅಲ್ಲಿ ಇರ್ತದೆ. ಸೊ ಹಂಗಾಗಿ ಸರಿಯಾಗಿ ಏನ್ ಕೇಳ್ಕೊಂಡೆ, ಏನ್ ಕೇಳ್ಕೋಬಾರ್ದು, ಕೇಳ್ಬೇಕು ಅಂತಾನು ಗೊತ್ತಿಲ್ಲ. ಜಸ್ಟ್ ನೋಡಿ ಆತರ ತುಂಬಾ ಬೇಜಾರ್ ಮಾಡ್ಕೊಂಡು, ನನ್ನ ಲೈಫ್ ಏನಾದ್ರು ಮಾಡು ಪ್ಲೀಸ್, ನನ್ನ ಲೈಫಲ್ಲಿ ಸರಿ ಆಗ್ತಿಲ್ಲ, ಏನು ಚೆನ್ನಾಗಿಲ್ಲ ನನ್ಗೆ, ಹಂಗೆ ಹಿಂಗೆ ಅದೆಲ್ಲ ಕಂಪ್ಲೇಂಟ್ಗಳು ಮಾಡಿ, ಆಮೇಲೆ ಸ್ವಲ್ಪ ಆಚೆಗೆ ಬಂದು ಕೂತ್ಕೊಂಡು ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಮನೆಗ್ ಬಂದಿದ್ದಾಯ್ತು. ನಮ್ಮ ಮನೇಲಿ ನಾನು ನೋಡಿ ಕೂಡ ಬಾಕ್ಲ್ ತೆಗಿದ್ದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ, ಒಂದ್ 10 ನಿಮಿಷ ಆದ್ಮೇಲೆ ಬಾಕ್ಲ್ ಓಪನ್ ಮಾಡಿದ್ದು. ಚೆನ್ನಾಗ್ ಉಗಿದ್ರು. ಅದಾದ್ಮೇಲೆ ನಮ್ ತಂದೆ ಪೂಜೆ ಎಲ್ಲ ಮಾಡಿ ಮುಗಿಸಿದಾಯ್ತು. ನಮ್ ತಂದೆ ಹೋದ್ಮೇಲೆ ನಾನ್ ದೇವ್ರ ಹತ್ರ ಯಾವಾಗ್ಲೂ ಕೆಟ್ಟದಾಗ ಏನೇನೋ ಕೇಳ್ಕೊಂತಿದ್ದೆ, ಹಿಂಗ್ ಮಾಡು, ನನ್ಗ್ ಬೇಡ ಈ ಲೈಫು, ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಬಿಟ್ಟು ನನ್ ಲೈಫಲ್ಲಿ ಯಾರು ಕಳ್ಸ್ಕೊಡು ಅಂತ ಯಾವಾಗ್ಲೂ ಕೇಳ್ಕೊಂತಿದ್ದೆ ನಾನು. ನನ್ ಲೈಫಲ್ಲಿ ಏನಾದ್ರು ಚೇಂಜ್ ಮಾಡು ಪ್ಲೀಸ್, ಹಂಗೆ ಹಿಂಗೆ ಅಂತ. ಸರಿ ಅದೆಲ್ಲ ಮುಗಿಸ್ಕೊಂಡ್ ಬರ್ತೀನಿ. ದಟ್ಸ್ ಅ ಬಿಗ್ ಮಿರಾಕಲ್ ನನ್ನ ಲೈಫಲ್ಲಿ. ಬಿಕಾಸ್ ಕೋವಿಡ್ ಟೈಮಲ್ಲಿ ಗೊತ್ತಿಲ್ದಲೆ ಹೋಗಿ ಟಿಕೆಟ್ ನಮ್ಗೆ ಸಿಕ್ಕಿ ಟ್ರೈನ್ ಮಿಸ್ ಆಗಿ, ಇದೆಲ್ಲ ಬೇರೆಯವ್ರಿಗೆ ಕತೆ ಅಂತ ಅನ್ಸುತ್ತೆ ಏನೋ ನನ್ಗೆ ಗೊತ್ತಿಲ್ಲ, ಬಟ್ ಇಟ್ಸ್ ಅ ಬಿಗ್ ಮಿರಾಕಲ್ ನಮ್ ಲೈಫಲ್ಲಿ. ಸೊ ಅವಾಗಿಂದ ಸಾಯಿಬಾಬಾನ ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದ್ದು. ಮಧ್ಯದಲ್ಲಿ ಗ್ಯಾಪ್ ಕೂಡ ಕೊಟ್ಟಿದ್ದೀನಿ. ಈ ಮನೆ ಚೇಂಜ್ ಆಗಿ 1 ಇಯರ್ ಆದ್ಮೇಲೆ ಯಾವ ದೇವ್ರನ್ನೂ ಪೂಜೆ ಮಾಡ್ತಿರಲ್ಲ. ಆಮೇಲೆ ಶಿರ್ಡಿ ಸಾಯಿಬಾಬಾನೆಲ್ಲ ತಂದು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿ ಎವ್ರಿ ಇಯರ್ ಶಿರ್ಡಿಗೆ ಹೋಗೋದು ಅದೆಲ್ಲರೂ ಅಭ್ಯಾಸ ಮಾಡ್ಕೊಂತಿದ್ದೀನಿ. ಆಮೇಲೆ ಸಾಯಿ ಸಚ್ಚರಿತೆ ಓದೋದಾಗಿರ್ಬೋದು. ಈ ರೀತಿಯಾಗಿ ನನ್ನ ಲೈಫಲ್ಲಿ ಈ 2 ಗುರುಗಳ ಜೊತೆ ನನ್ಗೆ ಒಳ್ಳೆ ಮಿರಾಕಲ್ ಆಗಿದೆ ಅಂತ ಹೇಳ್ಬೋದು. ಅಂಡ್ ಅವ್ರನ್ನ ಪೂಜೆ ಮಾಡಿದ್ ನಂದು ಎಷ್ಟೋ ಜನ್ಮದ ಪುಣ್ಯ ಅಂತ ನಾನು ಅನ್ಕೊಂತೀನಿ. ಇವತ್ತು ನಾನು ಅವ್ರಿಗೆ ಸರಿಯಾಗಿ ಪೂಜೆ ಮಾಡ್ತೀನಲ್ಲ ನನಗೆ ಗೊತ್ತಿಲ್ಲ, ರಾಘವೇಂದ್ರ ಸ್ವಾಮಿಗೆಲ್ಲ. ಬಟ್ ಐ ಆಲ್ವೇಸ್ ರೆಸ್ಪೆಕ್ಟ್, ಮನ್ಸಲ್ಲಿ ಕೇಳ್ಕೊಂತೀನಿ, ರಾಯರೇ ಎಲ್ಲ ಒಳ್ಳೇದಾಗ್ಲಪ್ಪ. ಸಾಯಿಬಾಬಾ ನಾನು ಆಲ್ವೇಸ್ ಚಾಂಟ್ ಮಾಡ್ತಾನೆ ಇರ್ತೀನಿ, ಸಾಯಿ ಸಾಯಿ ಸಾಯಿ. ಮಲ್ಕೋಬೇಕಾರೆ, ಕುತ್ಕೊಂಡಿದ್ದಾಗ, ಎದ್ದಾಗೆಲ್ಲನೂ ಚಾಂಟ್ ಮಾಡ್ತಾನೆ ಇರ್ತೀನಿ. ಅಂಡ್ ಈ ರೀತಿಯಾಗಿ ಇವ್ರಿಬ್ರು ನನ್ನ ಲೈಫಲ್ಲಿ ಬಂದು ಇಷ್ಟೆಲ್ಲ ಬದಲಾವಣೆಗಳು, ಮಿರಾಕಲ್ಸ್ಗಳು ಆಗಕ್ ಶುರುವಾಗಿದ್ದು. ಗುರುಗಳಂತ ಯಾಕೆ ಅನ್ಕೊಂಡೆ ಅಂದ್ರೆ, ರೀಸೆಂಟ್ ಆಗಿ ಎಷ್ಟೋ ಸಲ ಗುರುಗಳು ಅಂತ ತುಂಬಾ ಕಡೆ ಕೇಳಿಸ್ಕೋಬೇಕಾದ್ರೆ ನನ್ಗೆ ಅನಿಸ್ತು,
ಗುರು ಗುರು ಅಂತ ಅಲ್ಲಿ ಏನು ಹುಡುಕ್ತಿದ್ಯಾ, ನಿನ್ ಲೈಫಲ್ಲಿ ಆಲ್ರೆಡಿ ಗುರು ಇದಾರೆ, ಕಣ್ಬಿಟ್ಟು ನೋಡು ಅಂತ ನಂಗೆ ಒಂಥರ ರಿಯಲೈಸೇಷನ್ ತರ ಫೀಲ್ ಆಯ್ತು. ದೆನ್ ಐ ಸ್ಟಾರ್ಟೆಡ್ ರೀಡಿಂಗ್ ಸಾಯಿ ಸಚ್ಚರಿತ ಬುಕ್. ಸೊ ಯಾಕಂದ್ರೆ ಗ್ಯಾಪ್ ಕೊಟ್ಟಿದ್ದೆ, ನಾನು ಆ ಬುಕ್ ಓದ್ತಿರ್ಲಿಲ್ಲ. ಸೊ ಅದಾದ್ಮೇಲೆ ಓದಕ್ ಶುರು ಮಾಡಿದ್ದು. ಸೊ ಸಾಯಿಬಾಬಾ ನನ್ನ ಗುರುಗಳಾಗಿರ್ತಾರೆ ಯಾವಾಗ್ಲೂ ಅಷ್ಟೇ. ಇವನ್ ರಾಘವೇಂದ್ರ ಸ್ವಾಮಿಗಳು ಕೂಡ ನನ್ನ ಗುರುಗಳಾಗಿರ್ತಾರೆ ಯಾವಾಗ್ಲೂ. ಅದನ್ನ ಗುರು ಸ್ಥಾನದಲ್ಲಿ ಅವ್ರನ್ನ ನಾನು ಏನು ತಗೊಳಕ್ ಇಷ್ಟಪಡ್ತೀನಿ. ಕೆಲವ್ರು ಅಪ್ಪ ಅಂತಾರೆ, ಕೆಲವ್ರು ತಾತ ಅಂತಾರ. ಸೊ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ಸೊ ಇದು ನನ್ನ ಜೀವನದಲ್ಲಾದ ಒಂದು ಮಿರಾಕಲ್ ಅಂತ ಹೇಳ್ಬೋದು. ಅಂಡ್ ಎಷ್ಟೋ ಸಲ ಸಾಯಿ ಸಚ್ಚರಿತೆ ಬುಕ್ ಓದ್ಮೇಲೂ ಕೂಡ ನನಗೆ ಸಾಕಷ್ಟು ಅವಕಾಶಗಳಾಗಿರ್ಬೋದು ಅಥವಾ ಏನೋ ಒಂಥರ ಚೆನ್ನಾಗ್ ಅನಿಸ್ತದೆ, ಲೈಫ್ ಬೆಟರ್ ಆಗಿದೆ ಅಂತ ಅನ್ಸಿದ್ದು ಎಷ್ಟೋ ಸಲ ಉಂಟು. ಇಷ್ಟೆಲ್ಲ ನಡೀತಿರೋದು ದೇವ್ರಿಲ್ಲ ಅಂದ್ರೆ ಇವೆಲ್ಲ ನಡೆಯಕ್ ಸಾಧ್ಯನೇ ಇಲ್ಲ. ಸೊ ಒಂದ್ ಟೈಮಲ್ಲಿ ನಾನು ದೇವ್ರಿಲ್ಲ ಅಂತಿದ್ದೆ, ಬಟ್ ದೇವ್ರ ಆಕ್ಚುಲಿ ಇದಾನೆ. ಸೊ ದೇವ್ರನ್ನ ನಾವು ನಂಬಿಲ್ಲ ಅಂದ್ರೆ ನಮ್ಮಷ್ಟು ವೇಸ್ಟ್ ಫೆಲೋಸ್ ಇನ್ ಯಾರು ಇರಲ್ಲ ಅನ್ಕೊಂತೀನಿ. ಯಾ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೆ ಹೆಂಗ ಅನ್ನಿಸ್ತು, ನಿಮ್ ಲೈಫಲ್ಲಿ ಯಾವೆಲ್ಲ ಮಿರಾಕಲ್ಸ್ಗಳನ್ನ ನೀವ್ ಎಕ್ಸ್ಪೀರಿಯನ್ಸ್ ಮಾಡಿದಿರ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ದಯವಿಟ್ಟು ಟೈಪ್ ಮಾಡಿ ತಿಳಿಸಿ ಅಂತ ಕೇಳ್ಕೊಂತೀನಿ. ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕೂಡ ಹ್ಯಾಪಿ ಗುರು ಪೌರ್ಣಮಿ. ಸೊ ನೀವೇನ್ ಮಾಡ್ಬೇಕು ಅಂತ ತಿಳಿಸ್ಕೊಟ್ಟಿದ್ದೀನಿ ಆಲ್ರೆಡಿ. ದಟ್ಸ್ ಇಟ್. ಸಿಗೋಣ ಮುಂದಿನ ಯಾವ್ದಾದ್ರು ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.